ಎಲ್ಲ ನಾನು ನೋಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ಮತ್ತು ಕೆಲವು ಸೋಕಾಲ್ಡ್ ವ್ಯಕ್ತಿಗಳೆಲ್ಲ ಮಂಡ್ಯ ನೀರೇ ಇರಲಿಲ್ಲ, KRS ಕಟ್ಟಿದ ಮೇಲೆ ಅನ್ನ ತಿಂದರು, ಅದಕ್ಕೆ ಮೊದಲೇನು ಮಣ್ಣು ತಿಂತಾಯಿದ್ರಾ? ಮಂಡ್ಯ ಜಿಲ್ಲೆಯಲ್ಲಿ ಮೊದಲನೇ ಡ್ಯಾಮ್ ಕಟ್ಟಿದ್ದಾರೆ. ಯಾವಾಗ? 120 ವರ್ಷಗಳ 120 ವರ್ಷಗಳ ಹಿಂದೆನೇ 903, 904, 905ನೇ ಇಸ್ವಿನಲ್ಲಿ ಇವತ್ತಿನ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ತಲೆನೆರೆ ಅನ್ನುವಂಥ ಊರಲ್ಲಿ ಗಂಗರು, ತಲಕಾಡಿನ ಗಂಗರು ಮೊದಲನೇ ಡ್ಯಾಮನ್ನು ಕಟ್ಟಿರೋದು ಇನ್ಸ್ಕ್ರಿಪ್ಷನ್ನಲ್ಲಿದೆ. ನಮ್ಮಲ್ಲೆಲ್ಲ ಕೆಲವ್ರು ಏನು ಮಾಡ್ತಾರೆ, ಇದನ್ನು ಹೇಳಬಾರ್ದು, ಆದರೂ ಭಾಳ ನೋವಿನಿಂದ ಹೇಳ್ತೀನಿ. ಗೆಜೆಟಿಯರ್ನ ಒಂದು 4 ಪುಟ ಓದ್ಬಿಡ್ತಾರೆ, ಅಲ್ಲಿದೆ. ಗೆಜೆಟಿಯರ್ಗಿಂತ ಹಿಂದೆ ಗೆಜೆಟಿಯರ್ಗೆ ಮೂಲ ಸೋರ್ಸ್ ಯಾವುದು? ಈಗ ಮೈಸೂರಿನ ಗೆಜೆಟಿಯರು 1926ರಲ್ಲಿ ಬರೆಯೋದು ಹಯವರ್ಧನ್ ರಾಯರು. ಅದಕ್ಕೆ ಸೋರ್ಸಸ್ ಎಲ್ಲಿಂದ ಬಂತು? ಇದೇ ಇನ್ಸ್ಕ್ರಿಪ್ಷನ್ಸ್, ಎಪಿಗ್ರಾಫಿಯ ಕರ್ನಾಟಕ ಅಂತೇಳಿ ಶಾಸನಗಳು, ಅದನ್ನೆಲ್ಲ ಅಧ್ಯಯನ ಮಾಡಬೇಕು. ಅದು ಯಾವುದು ಅಧ್ಯಯನ ಮಾಡಲ್ಲ, ಸುಮ್ಮನೆ ಹೇಳ್ಬಿಡ್ತಾರೆ. 904, 905ನೇ ಇಸ್ವಿನಲ್ಲಿ ತಲೆನೆರೆ ಅಂತ, ಇವತ್ತು ಅದನ್ನು ಸೀತಾಪುರ ರಾಂಪುರ ಅಂತ ಮಧ್ಯದಲ್ಲಿ ಒಂದು ಬರುತ್ತೆ, ಅಲ್ಲಿ ಒಂದು ಅಣೆಕಟ್ಟೆಯನ್ನು ಕಟ್ಟಿದ್ರು ಅಂತ ಶಾಸನ ಹೇಳುತ್ತೆ. ಚೋಳರು ಕಟ್ಟಿದ್ದು? ಇಲ್ಲ, ಗಂಗರು. ಇನ್ನು ಚೋಳರು ಇಲ್ಲಿ ಬಂದೇ ಇರಲ್ಲ, ಗಂಗರು ಕಟ್ತಾರೆ. ಚೋಳರ ಕಾಲದಲ್ಲಿ ಇವತ್ತಿಗೂ ಒಂದು ಆಧಾರ ಇದೆ. ಗಂಗರು ಏನೇನು ಕೆರೆ ಕಟ್ಟಿದ್ರು ಅದನ್ನೆಲ್ಲ ರಿಪೇರಿ ಮಾಡಿದ್ರು ಅಂತ ಚೋಳರ ಶಾಸನ ಹೇಳುತ್ತೆ. ಅಂದ್ರೆ ಗಂಗರು ಕಟ್ಟಿರೋ ಕೆರೆಗಳು ದುರಸ್ತಿ ಸ್ವಲ್ಪ ಇದಾದಾಗ ದುರಸ್ತಿ ಚೋಳರು ಮಾಡೋದಕ್ಕೆ ಶಾಸನಗಳಿದ್ದಾವೆ. ಇದೇ ಮಂಡ್ಯದಲ್ಲಿ ಇದೆ ಶಾಸನ. ಅದಾದ ಮೇಲೆ ಚೋಳರನ್ನ ಓಡಿಸ್ಬಿಟ್ಟು ಹೊಯ್ಸಳರು ಬರ್ತಾರೆ. ಹೊಯ್ಸಳರ ಕಾಲದಲ್ಲಿ ಇದೇ ಕಾವೇರಿ ನದಿಗೆ ಇವತ್ತಿನ ನನ್ನ ಹುಟ್ಟಿದ ಊರು ತಲಕಾಡು ಮತ್ತು ಮಂಡ್ಯ ಜಿಲ್ಲೆಯ ಪೂರಿಗಾಲಿ ಮಧ್ಯದಲ್ಲಿ, ಮಳವಳ್ಳಿ ಹತ್ರ, ಮಳವಳ್ಳಿಯಿಂದ ಪೂರಿಗಾಲಿ ಮತ್ತು ತಲಕಾಡು ಮಧ್ಯದಲ್ಲಿ ಮುಡುಕ್ತೋರೆ ಅಂತ ಇದೆ. ಅದು ಮೈಸೂರು ಜಿಲ್ಲೆಗೆ ಸೇರಿದ್ರು ಕೂಡ ಅದರ ಸಂಪೂರ್ಣ ಫಲ ಸಿಗೋದು ಮಂಡ್ಯದವ್ರಿಗೇನೆ. ಅಲ್ಲಿ ಒಂದು ಅಣೆಕಟ್ಟನ್ನು ಯಾರೋ ಹೊಯ್ಸಳರ ಕಾಲದಲ್ಲಿ ಮಾಧವ ಮಂತ್ರಿ ಅಂತ ಒಬ್ಬ ನೀರಾವರಿ ತಜ್ಞ, ನಾವೇನು ವಿಶ್ವೇಶ್ವರಯ್ಯನವ್ರನ್ನ ಇಂಜಿನಿಯರ್ ಅಂತೀವಲ್ಲ, ಹಾಗೇನೇ 14ನೇ ಶತಮಾನದಲ್ಲೇ ಮಾಧವ ಅನ್ನುವಂಥ ಒಬ್ಬ ಬ್ರಾಹ್ಮಣ ವ್ಯಕ್ತಿ, ಅದ್ಭುತ ನೀರಾವರಿ ತಜ್ಞ. ಮುಂದಿನ ದಿನಗಳಲ್ಲಿ ಅವನು ಗೋವಾನ ಗೆದ್ದುಕೊಂಡು ಗೋವಾದಲ್ಲಿ ಹಿಂದೂ ದೇವಾಲಯಗಳನ್ನು ಕಟ್ಟಿಸ್ದ ಅಂತ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಶಾಸನಗಳಲ್ಲಿ ತುಂಬ ಇದ್ದಾವೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮುಂಭಾಗದಲ್ಲಿ ಒಂದು ಶಾಸನ ಇದೆ. ಆ ಶಾಸನ ಓದ್ಬಿಟ್ರೆ ಮಾಧವ ಅಥವಾ ಮಾಧವ ಮಂತ್ರಿ ಅಥವಾ ತಲಕಾಡು ಮಾದರಸ, ಹಲವಾರು ಹೆಸರುಗಳಿದ್ದಾವೆ ಅವ್ರಿಗೆ. ಅವನು ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆತ ಮಹಾನ್ ಬುದ್ಧಿವಂತ. ಆ ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿ ಸೇವೆ ಸಲ್ಲಿಸ್ಬೇಕಾರೆ ಅಷ್ಟೊತ್ತಿಗೆ ಹೊಯ್ಸಳರು ಬಿದ್ದೋಗ್ಬಿಡ್ತಾರೆ. ವಿಜಯನಗರದ ಅರಸರು ಬಂದಾಗ ವಿಜಯನಗರದ ಅರಸರು ಈ ಮಾಧವರನ್ನು ತಮ್ಮ ಅಡ್ವೈಸರಾಗಿ ತೊಗೊಂಡು ಮಂತ್ರಿಯಾಗಿ ಇಡೀ ರಾಜ್ಯದ ಅಭಿವೃದ್ಧಿ ಪಡಿಸ್ತಾರೆ. ಅಲ್ಲಿ ಅತಿ ಹೆಚ್ಚು ನೀರಾವರಿ ಯೋಜನೆಗಳನ್ನು ಜಾರಿಗೆ ತರೋದೇ ಮಾಧವ ಅಂತೇಳಿ. ಅಂದರೆ ಇವರು ಆ ಕಾಲದ ನೀರಾವರಿ ತಜ್ಞರು. ಅವ್ರ ಬಗ್ಗೆ ನಾವಿನ್ನೂ ನ್ಯಾಯ ಕೊಟ್ಟಿಲ್ಲ. ಇವತ್ತು ವಿಜಯನಗರದಲ್ಲಿ ರಾಣಿ ಮಾಧವ ಮಂತ್ರಿ ಅಂತ ಕರೀತಾರೆ. ಮಂತ್ರಿ ಆಗಿದ್ರು ಅವರು, ಮಾದರಸ ಅಂತೇಳಿ. ಹೊಯ್ಸಳರ ಕಾಲದಲ್ಲಿ ಇದ್ದವರು ವಿಜಯನಗರ ಕಾಲದಲ್ಲಿ ಅವ್ರಿಗೆ ಪ್ರಮೋಷನ್ ಬರುತ್ತೆ, ಅಲ್ಲಿ ಮಂತ್ರಿ ಆಗ್ತಾರೆ. ಗೋವಾ 14ನೇ ಶತಮಾನದಲ್ಲೇ ತಲಕಾಡಿನಲ್ಲಿ ಅವ್ರು ಕಟ್ಟಿರುವಂಥ ಅಣೆಕಟ್ಟೆ ಇವತ್ತಿಗೂ ಕೆಲಸ ಮಾಡ್ತಿದೆ, ಮುಡುಕ್ತೋರೆ. ಅದನ್ನೇ ಮಾಧವ ಮಂತ್ರಿ ಅಣೆಕಟ್ಟೆ ಅನ್ನೋದು. 14ನೇ ಶತಮಾನ ಅಂದರೆ 600 ವರ್ಷಗಳ ಹಿಂದೆನೇ ಕಟ್ಟಿರೋ ಒಂದು ಅಣೆಕಟ್ಟೆ ಇವತ್ತಿಗೂ ಮಂಡ್ಯ ಮತ್ತು ಮೈಸೂರಿನ ಜಿಲ್ಲೆಗಳ ಜನರಿಗೆ ನೀರಾವರಿಯನ್ನು ಒದಗಿಸ್ತಾ ಇದೆ. ಇವತ್ತಿಗೂ ಆದಾಯ ಬರ್ತಿದೆ, ಸರ್ಕಾರಕ್ಕೆ ಕಂದಾಯ ತಗೊಳ್ತಾ ಇದ್ದಾರೆ. ಇವತ್ತಿಗೂ ಜನ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಕುರುಹುಗಳಿದೆಯಾ ಸರ್ ಅಲ್ಲಿ? ಅಲ್ಲ, ಡ್ಯಾಮೇ ಇದೆಯಲ್ಲ. ಅಲ್ಲ, ನಾನು ಕೇಳ್ತಿರೋದು ಇತಿಹಾಸದಲ್ಲಿ ಉಲ್ಲೇಖ ಶಾಸನಗಳಿದಾವೆ. ಅಲ್ಲಿ ಇನ್ನೊಂದು ವಿಶೇಷ ಹೇಳಬೇಕು. ಆ ಒಂದು ಡ್ಯಾಮನ್ನು ಕಟ್ಟಬೇಕಾದ್ರೆ ಆ ಜನಗಳನ್ನ ಅಲ್ಲಿರೋರ್ನೆಲ್ಲ ಖಾಲಿ ಮಾಡಿಸಿದ್ರಲ್ಲ, ಆ ಜನಗಳಿಗೆ ಮಂಡ್ಯದ ಹತ್ರ ಬನಹಳ್ಳಿ ಅಂತ ಇದೆ, ಬನ್ನಹಳ್ಳಿ ಅಥವಾ ಬನಹಳ್ಳಿ ಅಂತ, ಮದ್ದೂರ್ ಹತ್ರ. ಅಲ್ಲಿ ಪುನರ್ವಸತಿ ಕಲ್ಪಿಸ್ತಾರೆ. ಅದನ್ನು ಪಗುದಿ ಶಾಸನ ಅಂತ ಕರಿತೀವಿ. ಪಗುದಿ ಶಾಸನ ಅಂದರೆ ಒಂದು ಜಾಗದಲ್ಲಿರೋರನ್ನ ಎತ್ತಂಗಡಿ ಮಾಡಿಬಿಟ್ಟು ಇನ್ನೊಂದು ಜಾಗಕ್ಕೆ ನಿರಾಶ್ರಿತರನ್ನಾಗಿ ಬೇರೆ ಕಡೆ ಕಳಿಸಿದಾಗ ಅಲ್ಲಿ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಬೇಕು. ಆ ರೀತಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರು ಓಕೆ ಕೊಟ್ಟ ಮೇಲೆ ಇಲ್ಲಿ ಕಾಮಗಾರಿ ಶುರು ಮಾಡ್ತಾರೆ. ಈ ಮಾಧವ ಮಂತ್ರಿ ಅವ್ರ ಬಗ್ಗೆ ಹಿನ್ನೆಲೆ ಏನಾರು ಇದೆಯಾ? ಇವ್ರು ಯಾವ ಮಾಧವ ಮಂತ್ರಿ ಬಗ್ಗೆ ಅವರು ಮೂಲತಃ ತಲಕಾಡಿನ ಪುತ್ರರು. ತಲಕಾಡಿನಲ್ಲಿರುವಂಥ ವೈದ್ಯನಾಥೇಶ್ವರನ ದೇವಸ್ಥಾನದಲ್ಲಿ ಅವ್ರದ್ದು ಶಾಸನ ಇದೆ. ವೈದ್ಯನಾಥೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದವರು. ಮತ್ತು ಮಾಧವ ಮಂತ್ರಿ ಅಣೆಕಟ್ಟೆ ಅಂತ ಏನಿದೆಯಲ್ಲ, ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿದಂಥವ್ರು. ಆಮೇಲೆ ಇವರು ಗೋವಾಗೂ ಹೋಗಿ, ಆ ನಂತರ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮಂತ್ರಿಗಳಾಗಿ ಗೋವಾ ಪ್ರಾಂತ್ಯವನ್ನು ಯುದ್ಧದಲ್ಲಿ ಗೆದ್ದರು ಅಂತಲೂ ಇದೆ. ಮತ್ತು ಗೋವಾ ಮತ್ತು ಕಾರವಾರ ಸುತ್ತಮುತ್ತಲು ಪ್ರಾಂತ್ಯ ಏನಿದೆ ಅಲ್ಲೆಲ್ಲ ಅತಿ ಹೆಚ್ಚು ಹಿಂದೂ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಇದೆ. ಜೊತೆಗೆ 99 ವರ್ಷ ಬದುಕಿದ್ರು ಅಂತ ಇದೆ. ಆಮೇಲೆ ಮಹಾನ್ ಶಾಸ್ತ್ರ ಪಾರಂಗತರಾಗಿದ್ದರು ಅಂತಲೂ ಇದೆ. ಅವ್ರ ಬಗ್ಗೆ ನಾವು ಹೆಚ್ಚು ಬೆಳಕನ್ನು ಚೆಲ್ಲಿಲ್ಲ. ನಾನು ನನ್ನ ತಲಕಾಡಿನ ಬಗ್ಗೆ ಡಾಕ್ಟ್ರೇಟ್ ಮಾಡುವಾಗ ಇದನ್ನು ಓದಿ ಶಾಕ್ ಆಗ್ಬಿಟ್ಟೆ. ನಮ್ಮ ಊರಿನ ನನ್ನ ಪೂರ್ವಿಕನೊಬ್ಬ ಇಲ್ಲಿ ಹುಟ್ಟಿ ಈ ನೆಲದಲ್ಲಿ ಓಡಾಡಿ ಈ ನೆಲದಲ್ಲಿ ಅಧ್ಯಯನ ಮಾಡಿ ಶಾಸ್ತ್ರಗಳನ್ನು ಮತ್ತು ಈ ನೆಲಕ್ಕೊಂದು ಅಣೆಕಟ್ಟೆಯನ್ನು ಕಟ್ಟಿಕೊಟ್ಟು ಈ ನೆಲಕ್ಕೊಂದು ದೇವಾಲಯ, ಇವತ್ತಿಗೂ ವೈದ್ಯನಾಥೇಶ್ವರ ದೇವಾಲಯ ಅದ್ಭುತವಾಗಿದೆ ಮಾಡಿದಂಥವ್ರು ಅಲ್ಲೋಗ್ಬಿಟ್ಟು
ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ, ಅಲ್ಲಿ ಶಾಸನ ಇದೆ. ಆ ದೇವಾಲಯದ ದೇವರ ಪ್ರಾಂಗಣದ ಎದುರುಗಡೆನೇ ಶಾಸನ ಇದೆ, ಅದು ಮಾಧವ ಅರಸನಿಗೆ ಸಂಬಂಧಪಟ್ಟಿದ್ದು. ಗೋವಾ ಎಲ್ಲ ರೂಲ್ ಮಾಡಿದ್ದಕ್ಕೆ, ಗೋವಾನ ವಿದೇಶಿಗರಿಂದ ವಾಪಸ್ ತೊಗೊಂಡಿದ್ದಕ್ಕೆ ಅಥವಾ ಅದನ್ನು ಗೆದ್ದಿದ್ದಕ್ಕೆ ಎಲ್ಲ ದಾಖಲೆಗಳಿದ್ದಾವೆ. ಮತ್ತು ನೀರಾವರಿ ಏನು ವಿಜಯನಗರದಲ್ಲಿ ಆಗಿದೆಯಲ್ಲ, ರಾಣಿಯರು ಸ್ನಾನ ಮಾಡೋ ಗೃಹ ಅಂತ, ಅದು ಮೂಲತಃ ತಲಕಾಡಿನ ತಂತ್ರಜ್ಞಾನ. ಅದನ್ನು ಮಾಧವ ಬಹುಶಃ ಅಲ್ಲೋಗಿ ಜಾರಿಗೆ ತಂದಿರ್ತಾನೆ. ಸೊ ಹೀಗಾಗಿ 14ನೇ ಶತಮಾನದ ನೀರಾವರಿ ತಜ್ಞರು ನಮ್ಮ ರಾಜ್ಯದಲ್ಲಿದ್ದರು, ಅದು ಮಾಧವ ಮಂತ್ರಿ. ಎಸ್. ಈಗ ಬ್ಯಾಕ್ ಟು KRS ಡ್ಯಾಮ್ ಸರ್. KRS 3 ಕೋಟಿ ಆದಾಯ, 3 ವರ್ಷದ ಆದಾಯ, 3 ವರ್ಷದ ಆದಾಯ ಬೇಕು ಅಂದಾಗ ಬ್ಯಾನರ್ಜಿ ಅದನ್ನು ತಿರಸ್ಕರಿಸ್ಬಿಡ್ತಾರೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಬೇಜಾರಾಗ್ಬಿಡುತ್ತೆ. ಇಲ್ಲ, ಯಾವುದೋ ಒಂದು ದುಡ್ಡು ಬಂದಿತ್ತು ಬೆಂಗಳೂರಿನಿಂದ, ಬ್ರಿಟಿಷ್ ಸರ್ಕಾರ ಅರಿಯಸ್ ಕೊಟ್ಟಿದ್ರು, ನಾನು ಡ್ಯಾಮ್ ಕಟ್ಟಬೇಕು ಅಂತಿದ್ದೆ, ಇಲ್ಲಿ ನೋಡಿದ್ರೆ ಈ ರೀತಿ ಆಗ್ಬಿಡ್ತಲ್ಲ, ಏನು ಮಾಡೋದು ಅಂತ ಅಸಹಾಯಕರಾಗ್ಬಿಡ್ತಾರೆ. ಆಗ ಅವರ ಚಲನವಲನವನ್ನು ಅವ್ರ ತಾಯಿ ಮತ್ತು ಪತ್ನಿ ಗಮನಿಸ್ತಾರೆ. ಅವರ ತಾಯಿ ಕೆಂಪನಂಜಮ್ಮಣ್ಣಿಯವರು, ವಯೋವೃದ್ಧೆ ಮಹಾಮಾತೃಶ್ರೀ ಅಂತ ನಾವು ಸಾಂಪ್ರದಾಯಿಕವಾಗಿ ಕರೆಯುವಂಥದ್ದು. ಅವರ ಪತ್ನಿ ಮಹಾರಾಣಿ ಪ್ರತಾಪ್ ಕುಮಾರಿ ಅಂತ. ಮಹಾರಾಣಿ ಪ್ರತಾಪ್ ಕುಮಾರಿಯವರು ಕೂಡ ಗುಜರಾತಿನ ಕಾತೆವಾಡದವರು, ಅಲ್ಲಿನ ಒಂದು ರಾಜಮಂತಂದವರು. ಇವರು ಮದುವೆ ಆಗಿರ್ತಾರೆ, ಇಲ್ಲಿ ಬಂದಿರ್ತಾರೆ ಅವರು. ಸೊ ಅತ್ತೆ ಮತ್ತು ಸೊಸೆ ಇಬ್ಬರು ಮಾತಾಡಿಕೊಂಡು, ಇಲ್ಲ ಮಹಾರಾಜರಿಗೇನೋ ಬೇಜಾರಲ್ಲಿದ್ದಾರೆ, ಯಾಕೆ ಏನು ಅಂತ ವಿಷಯ ಗೊತ್ತಾದ ಮೇಲೆ, ನಮ್ಮ ಹತ್ರ ಅಷ್ಟೊಂದು ಆಭರಣ ಇದೆ, ಅದು ಇಟ್ಕೊಂಡು ನಾವೇನು ಮಾಡೋಣ, ಅದನ್ನು ಕೊಟ್ಬೋಣ ಅಂತ ತ್ಯಾಗ ಮಾಡ್ತಾರೆ. ಇಲ್ಲಿ ನೋಡಿ, ಕರ್ನಾಟಕದ ಮಣ್ಣಿನ ಹೆಣ್ಣು ಮಕ್ಕಳ ತ್ಯಾಗ, ಮೈಸೂರು ಮಹಾರಾಣಿಯರ ತ್ಯಾಗ, ಈ ನೆಲಕ್ಕೋಸ್ಕರ ಏನಾದರೂ ದುಡಿಬೇಕು ಅಂತೇಳಿ ಯದುವಂಶದ ಈ ಕುಡಿಗಳು ಮಾಡಿರೋ ತ್ಯಾಗ, ಇವನ್ನು ನಾವು ಎಷ್ಟು ಹೇಳಿದ್ರು ಎಷ್ಟು ಹೊಗಳಿದ್ರೂ ಸಾಲದು. ಅಲ್ಲಿ ಅವರು ಒಡವೆಗಳನ್ನು ಕೊಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಹಾಯವನ್ನು ಮಾಡ್ತಾರೆ. ಅವರು ಆ ಒಡವೆಗಳು ಜೊತೆಗೆ ಬಹುಶಃ ಅದ್ರ ಜೊತೆಗೆ ತಮ್ಮ ಒಡವೆನೂ ಹಾಕಿರ್ತಾರೆ. ಯಾಕೆಂದರೆ ಹೆಂಡತಿ ತಾಯಿನೇ ಕೊಟ್ಟ ಮೇಲೆ ನಂದು ಯಾವುದು ಅಂತೇಳಿ ಅವರು ಅದನ್ನು ಹಾಕಿರ್ತಾರೆ. ಇನ್ನು ಬೇರೆ ಬೇರೆ ರೀತಿಯ ಹಣಕಾಸು ಎಲ್ಲ ಇದು ಮಾಡಿ ಆ ಒಡವೆಗಳನ್ನೆಲ್ಲ ಬಾಂಬೆನಲ್ಲಿ ಮಾರಾಟ ಮಾಡಿಸಿ, ಅಲ್ಲಿ ಬಂದಂಥ ದುಡ್ಡಿನಿಂದ ಮತ್ತು ಅದಕ್ಕೆ ಇನ್ನಷ್ಟು ದುಡ್ಡನ್ನು ಸೇರಿಸಿ ಈ ಅಣೆಕಟ್ಟೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ. ಅಲ್ಲಿಗೆ ಒಂದು ಕಲ್ಪನೆ ಮಾಡ್ಕೋಬೋದು ಸರ್ ನಾವು, 3 ವರ್ಷದ ಆದಾಯ ಬರುವಷ್ಟು ಚಿನ್ನಾಭರಣ ಅವ್ರ ಹತ್ರ ಇತ್ತು. ಕಾರಣ ಏನು ಅಂದರೆ, ಶ್ರೀಮಂತ ರಾಜ್ಯ ಅಷ್ಟೊತ್ತಿಗೆ ಆಗಲೇ ಆಗೋಗಿತ್ತು. ನಮ್ಮ ಮೈಸೂರು ಇದೆಯಲ್ಲ, ಇದು ಯಾವತ್ತೂ ಕೂಡ ಬಡ ರಾಜ್ಯ ಆಗಿರಲಿಲ್ಲ, ಆ ಪ್ರಮಾಣದಲ್ಲಿತ್ತು. ಬೇರೆ ರಾಜ್ಯಗಳು ಅದನ್ನು ಸ್ವಂತಕ್ಕೆ ಬಳಸ್ಕೊಂಡ್ರು, ಮೋಜು ಜೀವನ ಮಾಡೋದಕ್ಕೆ ಬಳಸ್ಕೊಂಡ್ರು. ಇವರು ಅದಕ್ಕೆ ಬಳಸ್ಕೊಳ್ಳಿಲ್ಲ, ಈ ನಾಡಿಗೋಸ್ಕರ ಜನರ ಹಿತಕ್ಕೆ ನಾಡಿಗೆ ಬಳಸಿದ್ರು. ಅಲ್ಲಿಗೆ ನಾವು ಪ್ರತಿನಿತ್ಯ ನೆನೆಸ್ಬೇಕಾಗಿರುವಂಥವ್ರು ಕೆಂಪನಂಜಮ್ಮಣ್ಣಿಯವರು. ಹೇಳ್ತೀನಿ ಯಾರು ಅಂತ. ಪ್ರತಿನಿತ್ಯ ನಾವು ನೆನೆಸ್ಬೇಕಾಗಿರೋದು ಮುಮ್ಮಡಿ ಕೃಷ್ಣರಾಜ ಒಡೆಯರು. ನಮಸ್ಕಾರ. ಅದರಲ್ಲೂ ಕೂಡ ಅವ್ರ ಪಾತ್ರಕ್ಕೆ ತಕ್ಕಂತೆ ನಾನು ಹೇಳ್ತಾರೆ, ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅಂತಲ್ಲ, ಎಲ್ಲರೂ ಒಂದೇನೇ. ಆದರೆ ಅಲ್ಲೊಂದು ಗ್ರೇಡ್ ಮಾಡಿದಾಗ ಒಂದು ರೂಟನ್ನು ಮಾಡಿಕೊಟ್ರು. ಯಾವುದು ನವರತ್ನ ಯೋಜನೆ ಅಂತೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹಾಕ್ಕೊಟ್ರು. ಅದಕ್ಕೆ ಮೂಲ ಕಾರಣ ಅವರ ದತ್ತು ತಾಯಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅಂತ. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯಿಂದ ಇನ್ನಷ್ಟು ಕ್ರೆಡಿಟು ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಹೋಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ನೋಡಿ, ಇದು ವೈಭವೋಪೇತ ದಿನಗಳು ಬರೋದು ಯಾವಾಗ ಅಂದರೆ 1881 10ನೇ ಚಾಮರಾಜ ಒಡೆಯರು. ಜನಪರವಾದಂಥ ಕೆಲಸ, ಪ್ರಗತಿಪರವಾದಂಥ ಕೆಲಸ, ಧಾರ್ಮಿಕವಾದಂಥ ಕೆಲಸ ಏನೇನಿದೆ ಎಲ್ಲ ಕೆಲಸವನ್ನು 10ನೇ ಚಾಮರಾಜ ಒಡೆಯರು ಮಾಡ್ತಾರೆ. ಅವ್ರ ನಂತರ ಅವರ ಪತ್ನಿ ಅದೇ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ದೊಡ್ಡ ಒಂದು ಅಣೆಕಟ್ಟೆಯನ್ನು, ಬಹುಶಃ ಪ್ರಪಂಚದಲ್ಲೇ ಒಬ್ಬ ಮಹಿಳೆ ಈ ವಾಣಿವೀರ ಸಾಗರದಂಥ ಬೃಹತ್ ಅಣೆಕಟ್ಟೆಯನ್ನು ಕಟ್ಟಿರೋದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಒಬ್ಬ ಕನ್ನಡದ ಮಹಿಳೆ, ಕನ್ನಡ ನಾಡಿನ ರಾಣಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಆ ಡ್ಯಾಮಲ್ಲಿ ಅವ್ರದ್ದೊಂದು ವಿಗ್ರಹ ಇಡಬೇಕು. ಆ ಕೆಲಸ ನಾವು ಮಾಡಿಲ್ಲ, ಮಾಡೋಣ ಮುಂದಿನ ದಿನಗಳಲ್ಲಿ. ಅದು ಡವೇಜರ್ ರಾಣಿ, ವಿಧವಾ ರಾಣಿ ಅಂತ ಕರೀತಾರೆ. ಅವರು ಅದನ್ನು ಕಟ್ಟಿ ಕೆಲಸವನ್ನು ಮುಂದುವರಿಸ್ತಾರೆ. ಅವರಾದ ನಂತರ ಅವ್ರ ಮಗ ಬರ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಆ ಕೆಲಸವನ್ನು ಮುಗಿಸ್ಬಿಟ್ಟು ಇನ್ನೂ ಹಲವಾರು ಡ್ಯಾಮ್ಗಳು ಸಣ್ಣ ಪುಟ್ಟ ಇದನ್ನು ಅವ್ರು ಮಾಡಿದ್ದಾರೆ. ಅದನ್ನು ನಾವು KRS ಅಂತ ತೊಗೊಂಡಾಗ, ಈಗ ಅವ್ನು ಡಿಗ್ರಿ ಮಾಡಿದ್ದಾನೆ ಅಂದರೆ 8ನೇ ಕ್ಲಾಸು 7ನೇ ಕ್ಲಾಸು ಯಾರು ಓದಿದೆಯಾ ಏನು ಅಂತ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಡಿಗ್ರಿ ಅನ್ನೋ. ಹೀಗಾಗಿ ಆ ಮಟ್ಟದ ಕೆಲಸವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದರು. ಆ ಡ್ಯಾಮಿಗೆ ಶಿಲಾನ್ಯಾಸ ಅನ್ನೋದು ಇಲ್ಲ. ಈಗ ಬಂದಿರೋದು ಸಮಸ್ಯೆ, ನಮ್ಮ ರಾಜ್ಯ ಸರ್ಕಾರದ ಡಾಕ್ಟರ್ ಮಾದೇವಪ್ಪ ಅವರು ಮೊನ್ನೆ ಒಂದು ಅದಕ್ಕೆ ಬರೋಣ ಸರ್. ಅದಕ್ಕಿಂತ ಮುಂಚೆ ನಾವೀಗ ಈಗ ನಾವು ಪ್ರತಿನಿತ್ಯ ಈ ಕೆಂಪನಂಜಮ್ಮಣ್ಣಿಯವ್ರನ್ನ ನೆನೆಸ್ಕೋಬೇಕು. ಎಸ್, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ಅವರ ಪತ್ನಿ ಕೆಂಪನಂಜಮ್ಮಣ್ಣಿ, ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಪ್ರತಾಪ ಕುಮಾರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಮ್ಮ ಯುವರಾಜ ನರಸಿಂಹರಾಜ ದತ್ತ ಒಡೆಯರ್. ಇಷ್ಟೋ ಜನರನ್ನು ನಾವು ನೆನೆಸ್ಕೊಂಡ್ರೆ, ಇವರ ಕೊಡುಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಮೈಸೂರನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಅಪಾರವಾಗಿ ಶ್ರಮಿಸಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾವು ನೆನೆಸ್ಕೋಬೇಕು. ಅದರಲ್ಲಿ ಪ್ರಮುಖವಾಗಿ ನಮಗೆ ಕಾಣೋದೇ 10ನೇ ಚಾಮರಾಜ ಒಡೆಯರು. ಎಸ್, ಈಗ ಕಾಂಟ್ರವರ್ಸಿ ವಿಚಾರಕ್ಕೆ ಬರ್ತೀನಿ ಸರ್. ಈ KRS ಡ್ಯಾಮ್ ಹೆಂಗೆ ಕಟ್ಟಿದ್ರು, ಅದಕ್ಕೆ ಅರಸರ ಶ್ರಮ ಮತ್ತು ತ್ಯಾಗ ಎಂಥದ್ದು ಅನ್ನುವಂಥ ವಿಚಾರವನ್ನು ನೀವು ಹೇಳಿದ್ರಿ.
ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಎಸ್ ಸಿ ಮಹಾದೇವಪ್ಪ ಅವರು ಹೇಳಿದ್ದನ್ನು ತಾವು ಗಮನಿಸಿದಿರಿ ಅಂತ ಅನ್ಕೋತೀನಿ. ಅವರು ಯಾವ ರೀತಿ ಹೇಳಿದರು ಅಂತಂದರೆ, ಈ KRS ಡ್ಯಾಮ್ಗೆ ಅರಸರಿಗಿಂತ ಹೆಚ್ಚಿನದಾಗಿ ಅಥವಾ ಅರಸರಿಗಿಂತ ಪೂರ್ವದಲ್ಲಿ ಟಿಪ್ಪು ಸುಲ್ತಾನ್ ಇದಕ್ಕೆ ಅಡಿಗಲ್ ಹಾಕಿದಂಥವ್ರು, ಅವರು ಕನಸು ಕಂಡಂಥವ್ರು ಇಲ್ಲಿ ಅಣೆಕಟ್ಟು ಆಗಬೇಕು ಅಂತ ಹೇಳಿ. ಐ ಮೀನ್ ಅವರು ಒಂದು ರೀತಿ ಯಾವ ರೀತಿ ಇತ್ತು ಅಂತಂದರೆ ಅವ್ರ ಹೇಳಿಕೆ, ಅರಸರದ್ದೇನಲ್ಲಪ್ಪ ಇದು, ಟಿಪ್ಪು ಸುಲ್ತಾನ್ ಇದನ್ನು ಮಾಡಿದ್ದು ಅಂತ ಹೇಳಿ, ಆ ರೀತಿಯ ಚರ್ಚೆಗಳು. ಈ ಸಾಕಷ್ಟು ಜನ ನಾನು ಇತ್ತೀಚೆಗೆ ನೋಡ್ತಾ ಇದ್ದೇನೆ, ಕೆಲವು ಪ್ರಗತಿಪರರು ಇವರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣ್ಯ ವ್ಯಕ್ತಿಗಳು ಏನು ಸಾಧನೆ ಮಾಡಿದ್ದಾರೆ ಬೇರೆ ಬೇರೆ ಅವರೆಲ್ಲರೂ ಇದನ್ನು ಹೇಳೋದನ್ನು ನಾನು ಕೂಡ ನೋಡಿದ್ದೇನೆ. ಇದು ಸ್ವಲ್ಪ ಸತ್ಯಕ್ಕೆ ದೂರವಾದಂಥ ವಿಚಾರ. ಇಲ್ಲಿ ನಾವು ಟಿಪ್ಪು ಸುಲ್ತಾನ್ ಬಗ್ಗೆನೂ ನಾವು ಮಾತಾಡಬೇಕಾಗುತ್ತೆ. ಟಿಪ್ಪು ಸುಲ್ತಾನ್ ಹುಟ್ಟೋದು 1750 ನವಂಬರ್ 10ನೇ ತಾರೀಕು. ಅವರು ಯುದ್ಧ ಭೂಮಿನಲ್ಲಿ ಹುತಾತ್ಮರಾಗೋದು 1799 ಮೇ 4. ಅದಕ್ಕೆ ಮೊದಲು ಅವರ ತಂದೆ ಹೈದರಾಲಿ ಅವರು 1761ರಲ್ಲಿ ಮೈಸೂರು ಸಂಸ್ಥಾನವನ್ನು ತಮ್ಮ ವಶಕ್ಕೆ ತಗೊಳ್ತಾರೆ. ಅದ್ರ ಬಗ್ಗೆ ಕಾಂಟ್ರವರ್ಸಿನೂ ಇದೆ, ಅದು ಬಿಡಿ, ಅದನ್ನು ನಾವು ಬೇರೆ ಎಲ್ಲೋ ಹೊಟ್ಟೋಗುತ್ತೆ. 1761ರಿಂದ 1782ರವರೆಗೆ ಹೈದರಾಲಿ ಈ ರಾಜ್ಯವನ್ನು ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡ್ತಾರೆ. ಸರ್ವಾಧಿಕಾರಿ ಆಳ್ವಿಕೆ ಮಾಡ್ತಾರೆ ಹೈದರಾಲಿ. ಒಂದು ರೀತಿಯಲ್ಲಿ ಬೃಹತ್ ಕರ್ನಾಟಕ ಏನಾದರೂ ರೂಪುಗೊಳ್ಳೋದಕ್ಕೆ ಮೂಲ ಕಾರಣ ಹೈದರಾಲಿ ಅಂತ ಹೇಳ್ಬೋದು. ಎಲ್ಲ ಬೇರೆ ಬೇರೆ ಪಾಳ್ಯಗಾರನೆಲ್ಲ ಯುದ್ಧದಲ್ಲಿ ಸೋಲಿಸಿ ತಮಿಳುನಾಡಿನ ಒಂದಷ್ಟು ಭಾಗ, ಆಂಧ್ರದ ಒಂದಷ್ಟು ಭಾಗ ಎಲ್ಲವನ್ನು ಗೆದ್ದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಒಂದು ರಾಜ್ಯವನ್ನು ಕಟ್ತಾರೆ ಹೈದರಾಲಿ. ಈ ಟಿಪ್ಪು ಸುಲ್ತಾನ್ ಹೈದರಾಲಿ ಮೂಲ ಕನ್ನಡದವರೇ? ಅವರ ಸುಮಾರು 7 ತಲೆಮಾರುಗಳಿಂದ ನಮಗೆ ದಾಖಲೆಗಳು ಸಿಗುತ್ತೆ. ಅದರ ಪ್ರಕಾರ ಹೋದರೆ ಅಜ್ಮೀರಿಂದ ಅವರು ನಮ್ಮ ಆದಿಲ್ ಶಾಹಿಗಳ ಸೈನ್ಯಕ್ಕೆ ಬರ್ತಾರೆ. ಆದಿಲ್ ಶಾಹಿಗಳ ಸೈನ್ಯದಿಂದ 5 ತಲೆಮಾರಿನ ಲಿಸ್ಟ್ ಸಿಗುತ್ತೆ. ಅಂದರೆ ಆದಿಲ್ ಶಾಹಿಗಳ ರಾಜ್ಯ ಯಾವುದು? ಬಿಜಾಪುರ. ಬಿಜಾಪುರ ಯಾವುದು? ಕರ್ನಾಟಕ ಒಂದೊಂದು ಭಾಗ. ಹೀಗಾಗಿ ಬಿಜಾಪುರದಲ್ಲಿ ಅವರು ಹುಟ್ಟಿದ್ರು, ಇವರು 5ನೇ ತಲೆಮಾರು ಅಂದರೆ ಇವರು ಕನ್ನಡಿಗರೇ ಆಗ್ತಾರೆ. ಅಲ್ಲಿಂದ ಅವರು ಮತ್ತೆ ಮೈಸೂರು ಅರಸರ ಸೈನ್ಯದಲ್ಲಿ ಸೇರ್ಕೊಳ್ತಾರೆ.